ಹೇ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತೀನಿ. ಸೊ ಸಡನ್ ಪ್ಲ್ಯಾನ್ ಇದನ್ನು ಅದಕ್ಕೆ ಬೆಳಗ್ಗೆ ಎದ್ದು ಹೋಗ್ತಾಯಿದ್ದೀರಿ. ಟೈಮ್ ಆಲ್ರೆಡಿ 5:10 5:20 ಆಗ್ತಾಯಿದೆ. ಎಕ್ಸಾಕ್ಟ್ ಟೈಮ್ ನನಗೂ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ ಗೈಸ್. ಟ್ರಿಪ್ಪು ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ಸೊ ಆಲ್ರೆಡಿ ನಮ್ಮ ಡ್ಯಾಡಿ ಕಾರ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಲೈವೇಗೆ ಎತ್ಕೊಂಡು ಫಸ್ಟ್ ಸಿಗ್ನಲ್ ನಮ್ಮ ಬೆಂಗಳೂರಿಗೆ ಸ್ಟಾರ್ಟ್ ಆಗೋದು. ಈ ಕಡೆ ಕೋಲಾರ ಸೈಡಿಂದ ಬರಬೇಕಾದ್ರೆ ಈ ಊರು ಭಟ್ರಳ್ಳಿ. ಏರ್ಪುರಂ ಫುಲ್ ಜಾಮ್ ಆಗಿಬಿಟ್ಟಿದೆ ಗೈಸ್. ಬೆಳಗ್ಗೆನೆ ಇದು ಯಾಕೆ ಹಿಂಗೆ ಜಾಮ್ ಆಗುತ್ತಂದರೆ ಅಲ್ಲಿ ಫುಲ್ಲು ಮಾರ್ಕೆಟ್ ನಡೀತಿರ್ತದೆ. ಸೊ ಬೆಳಗ್ಗೆ ಎಲ್ಲ ಹಳ್ಳಿ ಕಡೆಯಿಂದ ಬಂದ್ಬಿಟ್ಟು ಇಲ್ಲಿ ಅದು ತರಕಾರಿ ಎಲ್ಲ ಸೇಲ್ ಮಾಡೋಕ್ಕೆ ಬರ್ತಾ ಇರ್ತಾರೆ. ಸೊ ಅದರಿಂದ ಜಾಮ್ ಆಗಿರುತ್ತೆ. ಇಲ್ಲಿ ಕೇರ್ಪುರಂ ಫುಲ್ಲು ಸ್ಟಕ್ ಆಗ್ಬಿಟ್ಟಿದೆ ಗೈಸ್. ಸೊ ITIಗೆ ಎಂಟ್ರಿ ಆಗಿದ್ದೀರಿ ಗೈಸ್. ಇಲ್ಲಿ ಎಚ್ ಬ್ರಿಡ್ಜ್ ಬರುತ್ತೆ. ಒಂಥರ ಬೆಂಗಳೂರಿಗೆ ಯೂನಿಕ್ ಪ್ಲೇಸ್ ಇದು. ನೋಡಿ ಗೈಸ್, ಇದೆ ಎಚ್ ಬ್ರಿಡ್ಜು. ಇಂಜಿನಿಯರ್ಸ್ ಆ ಟೈಮಲ್ಲೇ ಯಾವ ರೇಂಜಲ್ಲಿ ಕಟ್ಟಿದ್ದಾರೆ ನೋಡಿ ಗೈಸ್. ಹೊಸದಾಗಿ ಮೆಟ್ರೋ ಕೂಡ ಆಗಿದೆ ಇಲ್ಲಿ, ಬೆನ್ಗೇನಹಳ್ಳಿ ಅಂತ ಹೇಳ್ಬಿಟ್ಟು. ಹಲ್ಸೂರ್ಗೆ ಎಂಟ್ರ್ ಆಗಿದ್ದೀರಿ ಗೈಸ್. ಇದೇ ಪೊಲೀಸ್ ಸ್ಟೇಷನು. ತುಂಬ ಜನ ಗೊತ್ತಿರ್ತದೆ, ಬಟ್ ಆದರೂ ಹೇಳ್ತಿದ್ವಿ, ಸ್ವಲ್ಪ ಜನ ಗೊತ್ತಿರಲ್ವಲ್ಲ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಕಂಠೀರವ ಸ್ಟೇಡಿಯಂ ಗೈಸ್. ಸೊ ಇದೇ ಕಂಠೀರವ ಸ್ಟೇಡಿಯಂ ಗೈಸ್. ಕಾಣಿಸ್ತಾ ಇರ್ಬೋದು ನಿಮಗೆ. ಮಾರ್ಕೆಟ್ಗೆ ಎಂಟ್ರಿ ಆಗಿ ಗೈಸ್. ಈ ಟೈಮಲ್ಲಿ ಖಾಲಿ ಇದೆ. ಬೇರೆ ಟೈಮ್ ಬಂದರೆ ಫುಲ್ ಜಾಮ್. ಇಲ್ಲಿ ಓಡಾಡೋಕ್ಕೂ ಆಗಲ್ಲ, ಅಷ್ಟು ಇಕ್ಕಟ್ಟಿರುತ್ತೆ. ಮದ್ದೂರ್ ಹತ್ರ ಒಂದು ಚಿಕ್ಕ ಬ್ರೇಕ್ ತಗೊಂಡಿದ್ದೀರಿ ಗೈಸ್. ಏನಕ್ಕಂತ ನಿಮಗೂ ಗೊತ್ತಾಗಿರುತ್ತೆ. ಸೂರ್ಯ ಕಣ್ಣೊಡಿತಿದ್ದಾರೆ ಗೈಸ್ ನೋಡಿ. ಲೊಕೇಶನ್ ಎಲ್ಲ ಸೂಪರ್ ಆಗೈತೆ. ಲೊಕೇಶನ್ ಮಾತ್ರ ಕ್ರೇಜಿ. ಬಟ್ ಮೈಸೂರು ಬೆಟ್ಟ ಫುಲ್ ಜಾಮ್ ಗೈಸ್. ನಾವು ಅಲ್ಲಿ ಕಾರ್ ಒಂದು 200-300 ಮೀಟರ್ಸ್ ಹಿಂದ್ಗಡೆ ನಿಲ್ಲಿಸಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅದು 1 ಗಂಟೆಗೋ 2 ಗಂಟೆಗೋ ಟೆಂಪಲ್ ಬೇರೆ ಕ್ಲೋಸ್ ಆಗುತ್ತೆ ಗೈಸ್. ಏನು ಮಾಡೋದೇನೋ ಗೊತ್ತಾಗ್ತಾ ಇಲ್ಲ. ಜನ ನೋಡಿದ್ರೆ ಸಿಕ್ಕಾಪಟ್ಟೆ ಅವರ. ದರ್ಶನ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ನೋಡ್ಬೇಕು, ಆದಷ್ಟು ಬೇಗ ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ಬೇಕು.
ಟಿಕೆಟ್ಸ್ ಎಲ್ಲ ಈ ಕಡೆ ಲೈನ್ ಸರ್ ನಾವು ಬಂದರೂ ಒಂದು ಹಾಕೇ ಇಲ್ಲ. ಜನ ಸಾಗರ ಗೈಸ್, ತುಂಬ ಬಿಟ್ಟವ್ರೆ ಜನ ಮಾತ್ರ ನೋಡಿ. ಫೈನಲ್ ಆಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದ್ವಿ ಗೈಸ್. ಚಾಮುಂಡಿ ಬೆಟ್ಟ ಮೇಲಿಂದ ಕಾಣಿಸ್ತಿರೋ ವ್ಯೂ ಗೈಸ್ ಇದು. ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದ್ವಿ ಗೈಸ್. ಫುಲ್ ಟ್ಯಾಂಕ್ ಹಾಕ್ಸ್ಕೊಂಬರೋಣ. ಹಾಂ ಹಾಂ ಚಾಮುಂಡಿ ಬೆಟ್ಟದಿಂದ ಡೈರೆಕ್ಟ್ ಹಿಂಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರಿ. ಸಕಲೇಶ್ಪುರ ಘಾಟ್ ಫುಲ್ಲು ಜಾಮ್ ಗೈಸ್. ಏನೋ ಗೊತ್ತಿಲ್ಲ, ಇವತ್ತು ಫುಲ್ ಎಲ್ಲ ಕಡೆ ಜಾಮ್ ಆಗ್ತೈತೆ. ಏನಕ್ಕಂತ ಗೊತ್ತಾಗಿಲ್ಲ, ಫುಲ್ಲು ಜಾಮು, ಮೂವೇ ಆಗ್ತಾ ಇಲ್ಲ. ಅಲ್ಲೊಂದು ಲಾರಿ ಬ್ರೇಕ್ ಡೌನ್ ಆಗಿಬಿಟ್ಟಿದೆ, ಸೊ ಅದರಿಂದ ಫುಲ್ ಜಾಮ್ ಆಗಿಬಿಟ್ಟೈತೆ. ಫುಲ್ ಮಳೆ ಗೈಸ್ ಬರಬೇಕಾದ್ರೆ, ಸೊ ಅದಕ್ಕೆ ಏನೂ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ಅದು ಬೇರೆ ಚಾರ್ಜ್ ಬೇರೆ ಇರಲಿಲ್ಲ, ಅದಕ್ಕೆ ಚಾರ್ಜ್ ಮಾಡಿಕೊಂಡು ಲೊಕೇಶನ್ ಬೇರೆ ಹಾಕಿದ್ದೆ. ಸೊ ಅದರಿಂದ ಬೇಗ ಡ್ರೈನ್ ಆಗಿಬಿಟ್ಟಿದೆ ಬ್ಯಾಟ್ರಿ. ನಮ್ಮ ಕಾರ್ ಅಲ್ಲೆಲ್ಲೋ ಇದೆ, ಅಲ್ಲೆಲ್ಲೋ ಬರ್ತೈತೆ ನಮ್ಮ ಕಾರು. ಕ್ಲೌಡ್ಸ್ ನೋಡಿ, ಫುಲ್ ಮಳೆ ಬೀಳೋ ಥರನೇ ಐತೆ. ಬೀಳುತ್ತೆ, ಪಕ್ಕ ಬೀಳುತ್ತೆ ಮಳೆ. ಈ ವೆದರ್ಗೆ ಪಕ್ಕ ಬೀಳುತ್ತೆ ನೋಡಿ ಗೈಸ್. ಕಾಫಿ ತೋಟ, ಜಾಮ್ ಮುಗಿಸ್ಕೊಂಡು ಘಾಟಲ್ಲಿ ಹೋಗ್ತಾ ಇದೀರಿ ಗೈಸ್. ವೆದರ್ ಅಂತೂ ಸೂಪರ್ ಆಗೈತೆ, ಕೂಲಾಗಿ. ಮಳೆ ಬಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಫೈನಲ್ ಆಗಿ ಧರ್ಮಸ್ಥಳ ರೀಚ್ ಆದೆ, ಬಟ್ ರೂಮ್ಸ್ ಒಂದು ಸಿಕ್ಕೇ ಇಲ್ಲ ಎಲ್ಲೂ. ಅದಕ್ಕೆ ಒಂಚೂರು ಮುಂದೆ ಬಂದು ನೇತ್ರಾವತಿ ರಿವರ್ ಒಂದು ರೂಮ್ ತಗೊಂಡ್ರಿ. ಹೆವಿ ಕಾಸ್ಟ್ಲಿ, ಚಿಕ್ಕ ರೂಮು. ನೀವು ಪ್ರೈಸ್ ಹೇಳಿದ್ರೆ ನಂಬೋದೇ ಇಲ್ಲ. ಅದು ತೋರ್ಸೋಕ್ಕೂ ಹೋಗಲ್ಲ ಬಿಡಿ, ನನಗದು ವರ್ತೆ ಎಲ್ಲ ಅನಿಸ್ಬಿಡ್ತು. ಸೊ ಹೆವಿ ಕಾಸ್ಟ್ಲಿ ಆಗಿಬಿಡ್ತು. ಇನ್ನೇನು ಮಾಡ್ತೀರಾ, ರೂಮ್ ತಗೊಂಡು ಊಟ ತಿನ್ನಬೇಕು. ಇಲ್ಲೆಲ್ಲಾದರೂ ಊಟ ತಿನ್ಕೊಂಡು ಮಲ್ಕೊಂಡು ಬೆಳಗ್ಗೆ ದರ್ಶನ ಮಾಡ್ಕೊಬೇಕು. ಅಷ್ಟೇ ಇವಾಗ ಸದ್ಯಕ್ಕಿರೋ ಪ್ಲ್ಯಾನ್ಸು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಬಾಯ್ ಬಾಯ್.